ಸೊ ಇನ್ನೊಂದು ಕಡೆಗೆ ದೇಶದ್ರೋಹಿಗಳು ಎಲ್ಲಿದ್ದಾರೆ ಅಂತ ನಿಮ್ಮ ಸುತ್ತಮುತ್ತಲನೇ ಇರ್ತಾರೆ. ಗೊತ್ತೇ ಆಗಲ್ಲ ಅವರು ಯಾವ್ಯಾವುದೋ ರೂಪದಲ್ಲೂ ಕೂಡ ಇರಬಹುದು. ನಿಮಗೆ ಗೊತ್ತು ಆಗದೆ ಇರುವಂಥ ಪರಿಸ್ಥಿತಿಯಲ್ಲೂ ಇರಬಹುದು. ಬೆಂಗಳೂರಿನಲ್ಲಿ 3 ಶಂಕಿತ ಉಗ್ರರ ಬಂಧನವಾದಂಥ ಕೇಸ್ ಏನಿದೆ, ಈ ಪ್ರಕರಣದಲ್ಲಿ ಈಗ ಎನ್ಐಎ ತನಿಖೆಯ ವೇಳೆ ಮತ್ತೊಂದಿಷ್ಟು ಸ್ಫೋಟಕ ವಿಚಾರಗಳು ಬಯಲಾಗಿವೆ. ಉಗ್ರ ಟಿ ನಾಸೀರ್ ಪ್ಲಾನ್ ಅನ್ನ ಕೇಳಿ ಎನ್ಐಎ ಅಧಿಕಾರಿಗಳೇ ಒಂದು ರೀತಿಯಾಗಿ ಶಾಕ್ ಆಗಿದ್ದಾರೆ. ಜೈಲಿನಿಂದ ಸಿನಿಮಾ ಸ್ಟೈಲ್ನಲ್ಲಿ ಹೊರಬರೋಕೆ ಪ್ಲಾನ್ ಹಾಕಿದ್ದಂತೆ ಈ ಉಗ್ರ ಮುಸ್ಲಿಂ ಯುವಕರ ತಂಡವನ್ನ ಬಳಸಿ ಜೈಲಿನಿಂದ ಹೊರಬರೋಕೆ ಸ್ಕೆಚ್ ಹಾಕೊಂಡಿದ್ದಂತೆ. 2023ರಲ್ಲಿ ನಾಸೀರ್ ಎಸ್ಕೇಪ್ ಮಾಡೋಕೆ ಪ್ಲಾನ್ ಕೂಡ ಮಾಡಿರ್ತಾರೆ. ಶಂಕಿತ ಜುನೈದ್ ನೇತೃತ್ವದಲ್ಲಿ ನಾಸೀರ್ನ ಹೊರತರೋಕೆ ಸ್ಕೆಚ್ ಅನ್ನ ಹಾಕಿರ್ತಾರೆ. ಉಗ್ರ ನಾಸೀರ್ಗೆ ಬೆಂಬಲವಾಗಿ ನಿಂತಿದ್ದು ಎಎಸ್ಐ ಚಾಂದ್ ಪಾಷಾ. ಎಲ್ಲ ಅವರವರೇ ನೋಡಿ, ಅವ್ರ ಕಮ್ಯುನಿಟಿಯಲ್ಲಿರುವಂಥವ್ರು ಅವ್ರಿಗೆ ಸಹಾಯ ನಿಲ್ಲಬೇಕು ಅಂತೇಳಿ. ಅದಕ್ಕೊಬ್ಬರು ಈ ಡಾಕ್ಟರ್ ನಾಗರಾಜ್ ಹೆಂಗೆ ಸೇರ್ಕೊಂಡ ಅಂತ ನನಗೆ ಈಗಲೂ ಕೂಡ ಗೊತ್ತಾಗ್ತಿಲ್ಲ. ಈ ಡಾಕ್ಟ್ರು ನಿಮ್ಗೆ ಡಾಕ್ಟರ್ ಅಂತೇಳಿ ನಾನು ಯಾವಾಗಿದ್ರೂ ಕೂಡ ರೆಸ್ಪೆಕ್ಟಲ್ಲಿ ಮಾತಾಡ್ತೀನಿ. ಬಟ್ ಈ ವ್ಯಕ್ತಿಯ ಬಗ್ಗೆ ಆ ಗೌರವ ಹೊರಟೋಗ್ಬಿಟ್ಟಿದೆ ಮಾಡಿರುವಂಥ ಕೆಲಸಕ್ಕೆ. ಹಂಗೋಸ್ಕರ ಯಾರ್ರೀ ಇವ್ರಿಗೆಲ್ಲ, ಎಲ್ಲಿಂದ ಸಿಕ್ತಿ ಇವ್ರಿಗೆಲ್ಲ ಡಾಕ್ಟ್ರೇಟ್ ಅಂತೇಳಿ? ಇಂಥ ಕೆಲಸ ಮಾಡೋಕ್ಕ, ಈ ಉಗ್ರರಿಗೆ ಎಲ್ಲ ಬೆಂಬಲ ಕೊಡೋಕ್ಕ? ಯೂನಿಫಾರ್ಮ್ ಹಾಕ್ಕೊಂಡು ಕೆಲಸ ಮಾಡುವಂತಂದರೆ ಟೆರರಿಸ್ಟ್ಗಳಿಗೆ ಬೆಂಬಲ ಕೊಟ್ಕೊಂಡು ಹೋಗ್ಬೇಕಾಗಿರೋದಾ ಆ ಎಎಸ್ಐ? ಏನ್ರಿ, ಮೊದಲೇ ಕಮ್ಯುನಿಟಿ ವಿಚಾರದಲ್ಲಿ ಜನ ನೋಡುವಂಥ ರೀತಿಗಳು, ಆಮೇಲೆ ನೀವು ನಡ್ಕೊಳ್ಳುವಂಥ ರೀತಿಗಳು ಇನ್ನೊಬ್ಬರನ್ನು ಕೂಡ ಹೇಗಾಗುತ್ತೆ ಗೊತ್ತಾ? ನಿಯತ್ತಾಗಿರುವಂಥವ್ರನ್ನು ಅದೇ ಅನುಮಾನದಿಂದ ನೋಡೋಕ್ಕೆ ಶುರು ಆಗ್ಬಿಡುತ್ತೆ ನೀವು ಮಾಡುವಂಥ ಕೆಲಸಗಳಿಂದಾಗಿ. ಜೈಲಿನಿಂದ ಹೊರಬಂದ ಬೆನ್ನಲ್ಲೇ ಏನೋ ಸ್ಕೆಚ್ ಹಾಕ್ಕೊಂಡಿದ್ರಂತೆ. ಉಗ್ರ ನಾಸೀರ್ನನ್ನ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದ ವೇಳೆ ಸ್ಕೆಚ್ಗೆ ಪ್ಲಾನ್ ಹಾಕಿದ್ರಂತೆ. ಬ್ಲಾಸ್ಟ್ ಮಾಡಿ ನಾಸೀರ್ನ ಎಸ್ಕೇಪ್ ಮಾಡಿಸೋಕೆ ಗ್ಯಾಂಗ್ ಮುಂದಾಗಿತ್ತಂತೆ. ವಾಕಿ ಟಾಕಿ ಮೂಲಕ ಉಗ್ರರ ಮಧ್ಯೆ ಪ್ರತಿಯೊಂದು ಕಮ್ಯುನಿಕೇಷನ್ ನಡೆದಿದೆ. ಜುನೈದ್ ಆ್ಯಂಡ್ ಟೀಮ್ನ ಆಕ್ಟಿವಿಟಿ ಬಗ್ಗೆ ಸಿಸಿಬಿಗೆ ಸುಳಿವು ಕೂಡ ಸಿಕ್ಕಿದೆ. 2023ರ ಜುಲೈನಲ್ಲಿ ಮಾಡಿದಂಥ ಪ್ಲಾನ್ ಫ್ಲಾಪ್ ಆಗೋಗಿರುತ್ತೆ. ಸಿಸಿಬಿನೇ ಫ್ಲಾಪ್ ಮಾಡಿರುತ್ತೆ ಅದನ್ನು. ಸೊ ಹಾಗಾಗಿ ಎಲ್ಲವೂ ಕೂಡ ಇನ್ಫಾರ್ಮೇಷನ್ಗಳು ಎನ್ಐಎಗಿದೆ ಈಗ. ಆಮೇಲೆ ಬೆಂಬಲ ಯಾರು ಕೊಡ್ತಾ ಇದ್ದಾರೆ, ಯಾರು ಓಡಾಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ ತನಿಖೆ ಆಗ್ತಾ ಇದೆ. ಈ ಟೆರರಿಸ್ಟ್ಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಬೇರೆ ಜೈಲಲ್ಲಿ ಹಾಕಬೇಕು ಸಪ್ರೇಟಾಗಿ.